ಕೆಲವರಿಗೆ ರಾಯರ ಮೇಲೆ ಭಾರೀ ಭಕ್ತಿ. ಅವರು ಒಂದು ಗುರುವಾರ ತಪ್ಪದೆ ರಾಯರ ಮಠಕ್ಕೆ ಬರ್ತಾರೆ. ಅದೇ ಫ್ರೈಡೇ ಆ ರೋಡಲ್ಲಿ ಹೋದರೂ ತಿರುಗಿ ನೋಡಲ್ಲ. ಇನ್ನು ಥರ್ಸ್ಡೇವರೆಗೂ ಗುರುವಾರಕ್ಕೂ ನಮಗೂ ಏನು ಗುರುವಾರ ಬಂದರೆ ಮಾತ್ರ, ಇಲ್ಲದೆ ಇದ್ರೆ ಇಲ್ಲ. ಇನ್ನು ಡೈಲಿ ಹೋಗೋರ ಕತೆ ನೋಡಿ. ಡೈಲಿ ಹೋಗೋರು ರಾಯರಿಗೆ ನಮಸ್ಕಾರ ಮಾಡ್ತಾರೆ. ಹೇಗೆ ಮಾಡ್ತಾರೆ? ನೀವು ಪ್ರವಚನ ಆದಮೇಲೆ ಒಂದು ಸತಿ ನೀವು ನಮಸ್ಕಾರ ಮಾಡಬೇಡಿ, ದೇವಸ್ಥಾನದಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡೋರನ್ನ ನೋಡಿ. ಅವ್ರೇನಂದರೆ ಹೀಗೆ ಕೈ ಬೀಸ್ಕೊಂಡೇ ಪ್ರದಕ್ಷಿಣೆ ಮಾಡ್ತಾರೆ. ರಾಯರು ಕಂಡಾಗ ಮಾತ್ರ ಹೀಗೆ ಕೈ ಮುಗಿತಾರೆ, ಎದುರಿಗೆ ಬಂದಾಗ ಕೈ ಮುಗಿತಾರೆ. ಸಾಮಾನ್ಯವಾಗಿ ಯಾರು ಕೈ ಮುಕ್ಕೊಂಡು ಪ್ರದಕ್ಷಿಣೆ ಮಾಡೋಲ್ಲ, ಕೈ ಹೀಗೆ ಫ್ರೀ, ಎದುರಿಗೆ ಕಂಡಾಗ ಮಾತ್ರ ಕೈ ಮುಗಿತಾರೆ. ಇನ್ನು ಬಿಳಿದು ಹೊತ್ತು ಆರಾಮಾಗಿರ್ತಾರೆ. ಹೀಗಿರಬಾರ್ದಂತೆ, ಅವ್ಯವಹಿತ. ಯಾವ ಕಾಲಕ್ಕೂ ದೇವರಲ್ಲಿ ಭಕ್ತಿ ಒಂದೇ ರೀತಿ ಇರಬೇಕು. ಈ ಗಂಟೆ ನೋಡಿ, ಅದು ಯಾವಾಗಲೂ ಕೈ ಮುಕ್ಕೊಂಡೇ ಇರುತ್ತೆ. ಯಾಕೆ? ಅಲ್ಲಿ ನೋಡಲು ರಾಮ. ಆ ಗಂಟೆ ಹೇಗೆ ತಿರುಗಿಸಿದ್ರು ಹನುಮನಿಗೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡ ರಾಮ ಪುರಸ್ತಾತ್ ಪರತೋಪಿ ರಾಮೋ ರಾಮ ಪರಂದಿಕ್ಷು ವಿದಿಕ್ಷು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅವನಿಗೆ ಇವ ರಾಮ, ಇವನಿಗೆ ಅವರಾಮ. ಇದು ರಾವಣ ರಾಮ